Good morning, children. Welcome to the YouTube class Light Reflection and Refraction of Light. In the last class, we are discussing about lens formula and magnification and some example problems related to lens formula. Therefore, reflection of light andre the bouncing back of light from any surface is called as reflection of light. There are two laws of reflection. The angle of incidence is equal to the angle of reflection, and the incident ray, the reflected ray, and the normal drawn at the point of incidence all are lie in a same plane. These two are laws of reflection of light. And next, what is the refraction of light? Refraction of light means the bending of light, the phenomenon of bending of light traveling from one medium to another medium is called as refraction of light. Then laws of refraction of light means first one is the incident ray, the refracted ray, and the normal ray at the point of incident all are lie in a same plane. One point matra common, ಎರಡಕ್ಕೂ ಕೂಡ ಕಾಮನ್. ಲಾಸ್ ಆಫ್ ರಿಫ್ಲೆಕ್ಷನ್ಗೂ ಕಾಮನ್, ಲಾಸ್ ಆಫ್ ರಿಫ್ರಾಕ್ಷನ್ಗೂ ಅದೇ ಪಾಯಿಂಟ್ ಸೇಮ್. ಆ್ಯಂಡ್ ಲಾಸ್ ಆಫ್ ರಿಫ್ರಾಕ್ಷನಲ್ಲಿ ಸೆಕೆಂಡ್ ಒನ್ನು ಸ್ನೆಲ್ಸ್ ಲಾ ಅಂತ ಬರುತ್ತೆ. ಸ್ನೆಲ್ಸ್ ಲಾ ಮೀನ್ಸ್ ಸ್ನೆಲ್ಸ್ ಲಾ ಸ್ಟೇಟ್ಸ್ ದಟ್ the ratio of sine of angle of incident to the sine of angle of refraction is always constant. ಅದನ್ನು ಸಿಂಪಲ್ ಆಗಿ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರಿತೇವೆ. ಇವೆರಡು ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಆ್ಯಂಡ್ ಆಲ್ಸೋ ವಿ ಆರ್ ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸ್ಪೆರಿಕಲ್ ಮಿರರ್, ಸ್ಪೆರಿಕಲ್ ಲೆನ್ಸ್, ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್, ಆ್ಯಂಡ್ ಇಮೇಜ್ ಫಾರ್ಮೇಷನ್ ಬೈ ಯೂಸಿಂಗ್ ರೇ ಡಯಾಗ್ರಾಮ್, ಇವೆಲ್ಲವನ್ನು ಕೂಡ ಕಲಿತಾ ಹೋಗಿದ್ದೀವಿ. ಈಗ ನೆಕ್ಸ್ಟ್ ನಾವು ಪವರ್ ಆಫ್ ಲೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಪವರ್ ಆಫ್ ಲೆನ್ಸ್. ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಐ ಪ್ರಾಬ್ಲಮ್ ಇರುತ್ತೆ, ಡಿಫೆಕ್ಟ್, ಐ ಡಿಫೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಎಲ್ಲರಿಗೂ ಒಂದೇ ರೀತಿಯ ಪ್ರಾಬ್ಲಮ್ ಇರಲ್ಲ, ಬೇರೆ ಬೇರೆ ವ್ಯಕ್ತಿಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಇರ್ತಾ ಹೋಗ್ತವೆ. ಡಿಪೆಂಡಿಂಗ್ ಅಪಾನ್ ದಿ ಐ ಲೆನ್ಸ್ ವಿ ಶಾಲ್ ಕರೆಕ್ಷನ್ ದ ಡಿಫೆಕ್ಟ್ ಆಫ್ ಐ, ಡಿಪೆಂಡಿಂಗ್ ಅಪಾನ್ ದಿ ಪ್ರಾಬ್ಲಮ್. ದೆನ್ ನೀವೆಲ್ಲ ಟೆಸ್ಟಿಗೆ ಹೋದಾಗ ಪಾಯಿಂಟು ಎಷ್ಟು ಅಂತಿದ್ದಾಗ 1.5, 2.5, 3.5 ಈ ಥರ ಎಲ್ಲ ಪಾಯಿಂಟ್ ಹೇಳ್ತಾ ಹೋಗ್ತೀರ. ಪಾಯಿಂಟ್ ಮೀನ್ಸ್ ಪಾಯಿಂಟ್ ಜಾಸ್ತಿ ಇತ್ತಪ್ಪ ಅಂದ್ರೆ ಅವರಿಗೆ ಐ ಪವರ್ ಇರ್ತಕ್ಕಂಥ ಲೆನ್ಸನ್ನು ಕೊಡಬೇಕಾಗುತ್ತೆ. ಈಗ ನೋಡಿರ್ಬೋದು ನೀವು, ಕೆಲವು ಲೆನ್ಸ್ಗಳು ಭಾಳ ಸಿಂಪಲ್ ಆಗಿರ್ತವೆ, ಇನ್ನು ಕೆಲವು ಲೆನ್ಸ್ಗಳು ದಪ್ಪ ಇರ್ತವೆ, ಸೋಡಾ ಇದ್ದಂಗೆ ಇರುತ್ತೆ, ಒಂಥರ ಆ ಥರ ಇರುತ್ತೆ. ಸೋಡಾ ಗ್ಲಾಸ್ ಅಂತ ಹೇಳ್ತಾ ಹೋಗ್ತಿರಲ್ಲ, ದಪ್ಪ ಗ್ಲಾಸ್ ಇರುತ್ತೆ. ಬಿಕಾಸ್ ಅವ್ರದ್ದು ಐ ಫಾರ್ಮ್ ಭಾಳ ಇರುತ್ತಲ್ಲ, ಅಂಥವರಿಗೆ ಐ ಪವರ್ ಇರ್ತಕ್ಕಂಥ ಲೆನ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಇನ್ನು ಕೆಲವರಿಗೆ ಸ್ವಲ್ಪ ಕಡಿಮೆ ಪವರ್ ಇರ್ತಕ್ಕಂಥ ಲೆನ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಪವರ್ ಆಫ್ ಲೆನ್ಸ್ ಅಂತಂದರೆ ಆ ಒಂದು ಮಸೂರಗಳ ಸಾಮರ್ಥ್ಯ ಅಂತ ಹೇಳ್ತೀವಿ. ಅದು ಎಷ್ಟು ಮಟ್ಟಿಗೆ ಮ್ಯಾಗ್ನಿಫಿಕೇಷನ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. Therefore, power of lens is depending upon the magnification is also depending upon the focal length of the lens. Therefore, power of lens is also calculated by using in terms of focal length. Then, power of lens means the power of lens is defined as the reciprocal of its focal length. ಆ ಲೆನ್ಸಿನ ಫೋಕಲ್ ಲೆಂತಿನ ರೆಸಿಪ್ರೋಕಲ್ ಲೆನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಾಗಿದ್ದರೆ ದಟ್ ಈಸ್ ಈಕ್ವಲ್ ಟು ಪವರ್ ಆಫ್ ಲೆನ್ಸ್. ಕಾನ್ಕೇವ್ ಆಗಿರ್ಬೋದು, ಕಾನ್ವೆಕ್ಸ್ ಲೆನ್ಸ್ ಆಗಿರ್ಬೋದು, ಅದ್ರ ಫೋಕಲ್ ಲೆಂತ್ ಗೊತ್ತಿರುತ್ತೆ, ಒಂದು 15 ಸೆಂಟಿಮೀಟರ್ ಅಂತ ಇರೋದು. 15 ಸೆಂಟಿಮೀಟರ್ ಯಾವುದೋ ಒಂದು ಲೆನ್ಸ್, ಕಾನ್ಕೇವ್ ಆಗಿರ್ಬೋದು, ಕಾನ್ವೆಕ್ಸ್ ಆಗಿರ್ಬೋದು, 15 ಸೆಂಟಿಮೀಟರ್ ಫೋಕಲ್ ಲೆಂತ್ ಇರ್ತಕ್ಕಂಥ ಲೆನ್ಸಿನ ರೆಸಿಪ್ರೋಕಲ್ ಅಂತಂದರೆ 1/15 ಮಾಡಿದೆ. ಆದರೆ 1/15 ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೇ ಆಗಿದ್ದರೆ ಅದನ್ನು ಪವರ್ ಆಫ್ ಲೆನ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. The power of lens is defined as the reciprocal of its focal length is called as power of lens. P is equal to 1/f. Small f means we know that focal length. Then the SI unit for power of lens is called as diopter. As like the power of lens, the power of work is joule, the power of the SI unit of work is joule, the SI unit of power is watt ಅಂತ ಹೇಳ್ತಾ ಹೋಗ್ತೀವಲ್ಲ, ಅದೇ ರೀತಿಯಾಗಿ the SI unit for power of lens is diopter. This can be represented by capital D ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಒನ್ ಡಯಾಪ್ಚರ್ ಇಸ್ ದ ಪವರ್ ಆಫ್ ಲೆನ್ಸ್ whose focal length is 1 meter. 1 ಡಯಾಪ್ಚರ್ ಅಂತ ಹೇಳಿದ್ರೆ ದ ಪವರ್ ಆಫ್ ಲೆನ್ಸ್ whose focal length is 1 meter, that is equal to 1 diopter. Also, power of lens of a convex lens is positive. Power of lens of a convex lens is always positive, and power of lens of a concave lens is always negative. Power of lens is positive when convex lens, and power of lens is negative when concave lens. Understand?
Here we solve the question. Simple example problem. A person having a myopic eye uses a concave lens of focal length 50 centimeter. What is the power of lens? ನೋಡಿ, ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಈಸ್ ಆಲ್ವೇಸ್ ನೆಗೆಟಿವ್. ಕಾನ್ಕೇವ್ ಅಂತ ತಕ್ಷಣ ಕಾನ್ವೆಕ್ಸ್ ಅಲ್ಲ, ಕಾನ್ಕೇವ್ ಲೆನ್ಸ್ ಅಂತ ತಕ್ಷಣ ಯಾವಾಗಲೂ ಫೋಕಲ್ ಲೆಂತ್ ಏನು ಮಾಡಬೇಕು, ನೆಗೆಟಿವೇ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಇದೇ ಫೋಕಲ್ ಲೆಂತ್ ಎಫ್ ಈಸ್ ಈಕ್ವಲ್ ಟು -50 ಸೆಂಟಿಮೀಟರ್ ಅಂತ ಬರ್ಕೊಳ್ತೀರ. ಯಾಕಂತ ಗೊತ್ತಿದೆಯಲ್ಲ ಕನ್ವೆನ್ಷನ್ನು, ಯಾಕಂದರೆ ನಾವು ಯಾವಾಗಲೂ ಕೂಡ ಅದು ನೆಗೆಟಿವ್ ಕಾನ್ಕೇವಲ್ಲಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಕಾನ್ವೆಕ್ಸ್ ಆದರೆ ಪಾಸಿಟಿವ್ ತೊಗೊಳ್ತೀರಾ ಫೋಕಲ್ ಲೆಂತ್, ಕಾನ್ಕೇವ್ ಆದರೆ ನೆಗೆಟಿವ್ ತೊಗೊಳ್ಬೇಕಂತ ಹೇಳಿದ್ದೆ. ನೆಕ್ಸ್ಟ್ ಎಫ್ ಈಸ್ ಈಕ್ವಲ್ ಟು -50. ಈಗ ನಾವು ಸೆಂಟಿಮೀಟರಿಂದ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಸೆಂಟಿಮೀಟರ್ಲಿದೆ, ಅದು ನಾವೇನು ಮಾಡಬೇಕು, ಮೀಟರಿಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಫಾರ್ ಎಫ್ ಈಸ್ ಈಕ್ವಲ್ ಟು ನಾವು ಗೊತ್ತಿರೋವಾಗೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1/100 ಮೀಟರ್ ಅಂತ ಗೊತ್ತಿರುತ್ತೆ. ಹಾಗಾಗಿ ಎಫ್ ಈಸ್ ಈಕ್ವಲ್ ಟು -50/100 ಮಾಡಬೇಕು. ಸೆಂಟಿಮೀಟರ್ ಇರೋದನ್ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡೋಕ್ಕಾದ್ರೆ /100 ಮಾಡ್ತಾ ಹೋಗ್ತೀವಿ. -50/100, 50 1 50 2 -1/2 ಮೀಟರ್ ಆಯಿತು. -1/2 ಅಂದರೆ ವಿಚ್ ಈಸ್ ಈಕ್ವಲ್ ಟು -0.5 ಮೀಟರ್. ದೆನ್ ಫೋಕಲ್ ಲೆಂತ್ ಈಸ್ -0.5 ಮೀಟರ್ ಆಯಿತು. ದೆನ್ ಪವರ್ ಆಫ್ ಲೆನ್ಸ್ ಗೊತ್ತಿರುವಾಗ ವಿ ನೋ ದಟ್ ಪವರ್ ಆಫ್ ಲೆನ್ಸ್ ಈಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್, ದೆನ್ 1/ಫೋಕಲ್ ಲೆಂತ್ ಅಂತ ತೊಗೊಳ್ತಾ ಹೋಗ್ತೀವಿ. ಅರ್ಥ ತಿಳಿದು ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅಂದರೆ 1/ಫೋಕಲ್ ಲೆಂತ್ ಅಂತ ಬರ್ಕೋಬೇಕು. ಫೋಕಲ್ ಲೆಂತ್ ಎಷ್ಟಿದೆ, -0.5 ಮೀಟರ್ ಇದೆಯಾ, ಅಂದರೆ ಅಲ್ಲಿ 50 ಸೆಂಟಿಮೀಟರ್ ಅದನ್ನು ನಾವೇನು ಮಾಡಿದ್ವಿ, ಸೆಂಟಿಮೀಟರ್ ಅದನ್ನು ಮೀಟರಿಗೆ ಕನ್ವರ್ಟ್ ಮಾಡ್ತಾ ಹೋದ್ವಿ. ಮೀಟರಿಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬಂತು, 0.5 ಮೀಟರ್ ಬಂದಿದೆ. ದೆನ್ 1/-0.5 ಅಂತ ಬರ್ಕೊಳ್ತೀರ. ಈ ಮೈನಸ್ ಏನಾಗುತ್ತೆ, ನ್ಯೂಮರೇಟರ್ ಹೋಗುತ್ತೆ, -1/0.5 ಆಗುತ್ತೆ. ನೋಡಿ ಇಲ್ಲಿ 0.5 ನಾವೇನು ಮಾಡ್ಬೋದು, ಇಂಟು 10 ಮಲ್ಟಿಪ್ಲೈ ಮಾಡಿದರೆ 1 ಡಿಜಿಟ್ ಪಾಯಿಂಟ್ ಸಮಥಿಂಗ್ ಸ್ಪ್ಲಿಟ್ ಮಾಡ್ಬೇಕು. ನಾವು ಪಾಯಿಂಟನ್ನು ರಿಮೂವ್ ಮಾಡಬೇಕೋಸ್ಕರ ಪಾಯಿಂಟ್ ಆದಮೇಲೆ ಇಲ್ಲಿ 1 ಡಿಜಿಟ್ ಇರೋದ್ರಿಂದ 10 ಮಾಡಬೇಕು ಮಾಡಬೇಕು. ದೇರ್ಫೋರ್ 0.5 ಇಂಟು 10 ಮಾಡಿದಾಗ 5 ಬರುತ್ತೆ. ಆ 10 ನಾವು ಡಿನಾಮಿನೇಟರ್ ಮಾತ್ರ ಮಲ್ಟಿಪ್ಲೈ ಮಾಡೋಂಗಿಲ್ಲ, ನ್ಯೂಮಿನೇಟರ್ ಕೂಡ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. -1 ಇಂಟು 10 ಮಾಡಿದಾಗ -10 ಆಗುತ್ತೆ. ದೇರ್ಫೋರ್ -10/5 ಆಯಿತು. ದೆನ್ 5 1 5, 5 2 10. ನಿಮ್ಗೆ ಗೊತ್ತಿರುವಾಗ ಡಿವೈಡ್ ಮಾಡ್ತಾ ಹೋಗ್ತೀರಾ. 5 1 5, 5 2 10. ದೆನ್ -2 ಡಯಾಪ್ಚರ್, -2 D ಆನ್ಸರ್ ಬರುತ್ತೆ, -2 ಡಯಾಪ್ಚರ್. Then power of lens is -2D. Then power of lens is -2D. This is the answer. And next, find the focal length of a lens of power -2.0D. What type of lens is this? Given power of lens is equal to -2.0D under diopter. We know that power of the lens is equal to 1/focal length. Power of the lens is equal to 1/focal length. Then -2 is equal to power of lens ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪವರ್ ಆಫ್ ಲೆನ್ಸ್ -20 ಡಯಾಪ್ಚರ್. ಗಿವನ್ ಈಸ್ ಪವರ್ ಆಫ್ ಲೆನ್ಸ್. ನಾವು ಕಂಡುಹಿಡಬೇಕಾದ್ರೆ ಫೋಕಲ್ ಲೆಂತ್ ಕಂಡುಹಿಡಬೇಕು. ಅರ್ಥ ಆಯ್ತಾ. -2.0D ಅಂತಿದೆ ಅಂತಂದಮೇಲೆ ಇಲ್ಲಿ ಮೈನಸ್ ಇದ್ದ ತಕ್ಷಣ ನೀವು ಅನ್ಕೋಬೇಕು ಕಾನ್ಕೇವ್ ಲೆನ್ಸ್ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ. ದಿಸ್ ಈಸ್ ಕಾನ್ಕೇವ್ ಲೆನ್ಸ್ ಅಂತ. ಇಲ್ಲಿ ಪ್ಲಸ್ ಇದ್ದರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತಾ ಹೋಗಬೇಕು. ಇಲ್ಲಿ ಡಿ ಅನ್ನೋದೇನು, ಡಯಾಪ್ಚರ್. ಯಾವುದ್ರದ್ದು ಪವರ್ ಆಫ್ ಲೆನ್ಸಿನ SI ಯೂನಿಟ್. ಆಗ ಏನು ಕೊಟ್ಟಾರೆ, ಗಿವನ್ನು ಪವರ್ ಆಫ್ ಲೆನ್ಸ್ ಕೊಟ್ಟಿದ್ದಾರೆ. ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಫೋಕಲ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. -2 is equal to 1/focal length ಅಂತ ಬರ್ಕೊಳ್ತಾರೆ. ದೆನ್ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು 1/-2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಾ. ದೆನ್ ಸಾಲ್ವ್ ಮಾಡಿದರೆ -0.5 ಮೀಟರ್ ಬರುತ್ತೆ. ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು -0.5 ಮೀಟರ್. ಸಿನ್ಸ್ ದ ಫೋಕಲ್ ಲೆಂತ್ ಈಸ್ ನೆಗೆಟಿವ್, ದ ಲೆನ್ಸ್ ಈಸ್ ಕಾನ್ಕೇವ್ ಲೆನ್ಸ್. ಅರ್ಥ ತಿಳಿದು ನಿಮ್ಗೆ ಒಂದು ಮಾರ್ಕ್ಸ್ ಕೇಳ್ತಾ ಇರ್ತಾರೆ, -2.0D ವಾಟ್ ಟೈಪ್ ಆಫ್ ಈಸ್ ದಿಸ್ ಲೆನ್ಸ್ ಅಂತಾರೆ. ಅವಾಗ ಅಲ್ಲಿ -2.0D ಅಂದರೆ ಪವರ್ ಆಫ್ ಲೆನ್ಸ್ ಕೊಟ್ಟಿದ್ದಾರೆ ನಿಮಗೆ. 2.0D ಅಂತಂದರೆ ಪವರ್ ಆಫ್ ಲೆನ್ಸು. ಅದೇ ಮೈನಸ್ ಬಂದ ತಕ್ಷಣ ನೀವು ಕಾನ್ಕೇವ್ ಅಂತ ತಿಳ್ಕೊಂಡಿರ್ಬೇಕು. ಅದೇ +3.0D ಅಂತಿತ್ತು ಅಂತ ತಿಳ್ಕೊಡಿ. ಅಲ್ಲಿ ಪ್ಲಸ್ ಬಂದಿದೆಯಾ, ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಪವರ್ ಆಫ್ ಲೆನ್ಸ್ ಮೇಲೆ ನಾವು ಕಂಡುಹಿಡಿಬೋದು ಇದು ಕಾನ್ಕೇವಾ ಕಾನ್ವೆಕ್ಸ್ ಅಂತೇಳಿ. ಅಲ್ಲಿ ನೆಗೆಟಿವ್ ಬಂತು ಅಂದರೆ ಕಾನ್ಕೇವ್ ಅಂತ ಹೇಳ್ತಾ ಹೋಗ್ತೀರಾ, ಪಾಸಿಟಿವ್ ಬಂತಂದರೆ ಕಾನ್ವೆಕ್ಸ್ ಲೆನ್ಸ್ ಅಂತೇಳಿ ಹೇಳ್ತಾ ಹೋಗಬೇಕು. ಗೊತ್ತಿರ್ಬೇಕು ನಿಮಗೆ. ಪವರ್ ಆಫ್ ಲೆನ್ಸು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಾರ್ಮುಲಾ ಏನು, ಫಾರ್ಮುಲಾ P = 1/f. SI ಯೂನಿಟ್ ಏನು, ಡಯಾಪ್ಚರ್. ಅದೇ ರೀತಿ ಯಾವ ಲೆನ್ಸು ಅಂತ ಕೇಳ್ತಾ ಇರ್ತಾರೆ. ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು -4.0D ಅಂತ ಕೊಟ್ಬಿಡ್ತಾರೆ. -4.0D ದಿಸ್ ಈಸ್ ವಾಟ್ ಟೈಪ್ ಆಫ್ ಲೆನ್ಸ್ ಅಂತ ಹೇಳಿದಾಗ ನೀವು ಕಾನ್ಕೇವ್ ಲೆನ್ಸ್ ಅಂತ ಹೇಳಬೇಕು. +3.0D ಅಂತ ಕೊಟ್ಟಾಗ ದಿಸ್ ಈಸ್ ವಾಟ್ ಟೈಪ್ ಆಫ್ ಲೆನ್ಸ್ ಅಂದಾಗ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತಾ ಹೋಗ್ಬೇಕು. ಈ ರೀತಿ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗ್ಬೇಕು. ಅರ್ಥ ಆಯ್ತು ಹೇಳಿದ್ದು. ಈಗ ನೆಕ್ಸ್ಟ್
ಇದಿಷ್ಟು ಪವರ್ ಆಫ್ ಲೆನ್ಸ್. ನಾನು ಅಲ್ಲಿ ಸೈನ್ ಕನ್ವೆನ್ಷನ್ ಆಫ್ ಲೆನ್ಸ್ ಆಲ್ರೆಡಿ ಹೇಳಿದ್ದೆ, ಇನ್ನೊಂದು ಸರಿ ಹೇಳ್ತಾ ಹೋಗ್ತೀನಿ ರೀ. ಇದು ಲೆನ್ಸ್ ಅಂತ ಹೇಳಿದ್ರೆ ಇನ್ನು ಈ ರೀತಿ ಅಪ್ವರ್ಡ್ ಡೈರೆಕ್ಷನಾಗಿ ಓದ್ತಾ ಹೋದರೆ ಮೆಜರ್ ಮಾಡಿದರೆ, ಈಗ ಅಲ್ಲಿ ಪವರ್ ಆಫ್ ಲೆನ್ಸ್ ಅಂದರೆ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಇಕ್ಕಳ್ರಿ. ಪ್ರಿನ್ಸಿಪಲ್ ಆಕ್ಸಿಸಿಂದ ನೀವು ಮೇಲೆ ಹಿಂಗೆ ಹೈಟನ್ನು ಮೆಜರ್ ಮಾಡ್ತಾ ಹೋಗ್ತೀರಾ. ಹೈಟ್ ಮೆಜರ್ ಮಾಡಬೇಕಾದ್ರೆ ನೀವು ಈ ಥರ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೆಜರ್ ಮಾಡ್ತಾ ಇದ್ದರೆ ಅದನ್ನು ಪಾಸಿಟಿವ್ ತೊಗೊಳ್ಬೇಕು. ಅದೇ ಪ್ರಿನ್ಸಿಪಲ್ ಆಕ್ಸಿಸಿಂದ ಈಗ ಇನ್ವರ್ಟೆಡ್ ಇಮೇಜ್ ಇರುತ್ತಪ್ಪ, ಇನ್ವರ್ಟೆಡ್ ಇಮೇಜ್ ಇದ್ದಾಗ ನೀವು ಈ ರೀತಿ ಮೆಜರ್ ಮಾಡ್ತಾ ಹೋಗ್ತೀರಾ ಕೆಳಗೆ ಡೌನ್ವರ್ಡ್ ಡೈರೆಕ್ಷನಲ್ಲಿ. ಹಾಗಾಗಿ ಆ ರೀತಿ ಮೆಜರ್ ಮಾಡಿದಾಗ ಅದು ನೆಗೆಟಿವ್ ತೊಗೊಳ್ಬೇಕು. ಅದೇ ಲೆನ್ಸಿಂದ ನೆಗೆಟಿವ್ ಸೈಡ್ ಹೋಗ್ತಾ ಹೋದರೆ, ಲೆಫ್ಟ್ ಸೈಡ್ ಹೋಗ್ತಾ ಹೋದರೆ ಅದನ್ನು ನೆಗೆಟಿವ್ ತೊಗೊಳ್ಬೇಕು. ಇದು ಪಾಸಿಟಿವ್ ಆಗುತ್ತೆ ರೈಟ್ ಸೈಡ್ ಹೋದರೆ. ಅದೇ ರೀತಿ ಇಲ್ಲಿದೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಕಾನ್ವೆಕ್ಸ್ ಲೆನ್ಸ್, ದಿಸ್ ಈಸ್ ಆಪ್ಟಿಕ್ ಸೆಂಟರ್ ಆ್ಯಂಡ್ F1 to F1, F2 to F2. ದಿಸ್ ಈಸ್ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಆಬ್ಜೆಕ್ಟ್ ಯಾವಾಗಲೂ ಕೂಡ ನಿಮ್ಗೆ ಗೊತ್ತಿರುವಾಗ ಲೆಫ್ಟ್ ಸೈಡನ್ನು ನಾವು ಆಬ್ಜೆಕ್ಟನ್ನು ಇಡ್ತಾ ಹೋಗ್ತೀವಿ. ಈ ರೀತಿ ಆಬ್ಜೆಕ್ಟನ್ನು ಇಡ್ತಾ ಹೋಗ್ತೀವಿ. ಆಬ್ಜೆಕ್ಟ್ ಏನಾದ್ರು ಈ ರೀತಿ ಇದ್ದಾಗ ನೋಡಿ, ಫಾರ್ ಎಕ್ಸಾಂಪಲ್ ಬ್ಲೂ ಕಲರ್ ಕಾಣ್ತೀವಿ, ಈ ರೀತಿ ಆಬ್ಜೆಕ್ಟನ್ನು ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಇದ್ದಾಗ ಇದು ರೈಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ. ನೀವು ಪ್ರಿನ್ಸಿಪಲ್ ಆಕ್ಸಿಸಿಂದ ಮೇಲೆ ಹೋಗ್ತೀವಿ. ಹೈಟ್ ಆಫ್ ದ ಆಬ್ಜೆಕ್ಟನ್ನು ಪಾಸಿಟಿವ್ ತೊಗೊಳ್ತೀವಿ. ಅದು ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟನ್ನು ನಾವೇ ಮಾಡಬೇಕು, ನೆಗೆಟಿವ್ ತೊಗೊಳ್ಬೇಕು. ಯಾಕಂದರೆ ಲೆಫ್ಟ್ ಸೈಡ್ 0 ಲೆಫ್ಟ್ ಸೈಡ್ ಹೋಗ್ತೀವಿ ನೋಡಿ. ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಫ್ರಮ್ ಆಪ್ಟಿಕ್ ಸೆಂಟರ್ ಅಂದಾಗ ನೆಗೆಟಿವ್ ತೊಗೋಬೇಕು. ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಂದಾಗ ಪಾಸಿಟಿವ್ ತೊಗೋಬೇಕು. ಅದೇ ಥರ ನೋಡಿ, ಈ ರೀತಿ ಡೌನ್ವರ್ಡ್ ಆಗಿತ್ತು ಅಂದರೆ, ಈ ರೀತಿ ಉಲ್ಟಾ ಇಟ್ಟಿದ್ದೀರ ಅಂದರೆ ನೀನು ಇಮೇಜನ್ನು ಆಬ್ಜೆಕ್ಟನ್ನು, ಅವಾಗ ನೀವು ನೆಗೆಟಿವ್ ತೊಗೊಳ್ಬೇಕು. ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ಕೂಡ ನೆಗೆಟಿವ್ ತೊಗೊಳ್ತೀವಿ. ಯಾಕಂದರೆ ಅದು ಲೆನ್ಸಿಂದ ಲೆಫ್ಟ್ ಸೈಡ್ ಇರೋದ್ರಿಂದ. ನಿಮಗೆ ಗ್ರಾಫ್ ಹಾಕ್ಬೇಕಾದ್ರೆ ನೀವು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನೋಡಿರ್ತೀವಿ ನೋಡಿ. ಆರಿಜಿನ್, ಈಗ ಓ ಈಸ್ ಟೇಕನ್ ಆಸ್ ಆರಿಜಿನ್, ದಿಸ್ ಈಸ್ ವೈ ಆಕ್ಸಿಸ್ ಆ್ಯಂಡ್ ದಿಸ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್ ಏನಿದೆ ಎಕ್ಸ್ ಆಕ್ಸಿಸ್. ಹಾಗೆ 0 ಲೆಫ್ಟ್ ಸೈಡ್ ಹೋದರೆ ನೆಗೆಟಿವ್ ನಂಬರ್ಸು, 0 ರೈಟ್ ಸೈಡ್ ಹೋದರೆ ಪಾಸಿಟಿವ್ ನಂಬರ್ಸ್. ಹಾಗಾಗಿ ಇದನ್ನು ಪಾಸಿಟಿವ್ ತಗೋಬೇಕು, ಈ ಕಡೆ ಹೋದರೆ ಈ ಕಡೆ ನೆಗೆಟಿವ್ ತಗೋಬೇಕು. ಆಬ್ಜೆಕ್ಟನ್ನು ಯಾವ ಕೂಡ ನಾವು ಲೆಫ್ಟ್ ಸೈಡ್ ಇಡೋದ್ರಿಂದ ಅಲ್ಲೇ ನೆಗೆಟಿವ್ ತೊಗೊಳ್ತೀವಿ. ಅದೇ ರೀತಿ ನಾವು ಇಮೇಜ್ ಫಾರ್ಮೇಷನ್ ಏನಾದರೂ ಈ ಕಡೆ ಬಿಹೈಂಡ್ ದ ಮಿರರ್ನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಯಿತು, ಈ ಕಡೆ ಆಯಿತು ಅಂದರೆ ಅಲ್ಲಿ ಇಮೇಜ್ ಡಿಸ್ಟೆನ್ಸನ್ನು ನೀವು ಪಾಸಿಟಿವ್ ತೊಗೊಳ್ಬೇಕು. ಒಂದು ವೇಳೆ ಇಮೇಜ್ ಏನಾದರೂ ಇಲ್ಲೇ ಲೆಫ್ಟ್ ಸೈಡೇ ಬಂತಪ್ಪ, ಆಬ್ಜೆಕ್ಟು ಲೆಫ್ಟ್ ಸೈಡ್ ಇತ್ತು, ಇಮೇಜು ಲೆಫ್ಟ್ ಸೈಡೇ ಬಂತು ಅಂದರೆ ಆವಾಗ ಅದು ಇಮೇಜ್ ಡಿಸ್ಟೆನ್ಸು ಕೂಡ ನೆಗೆಟಿವೇ ಆಗುತ್ತೆ. Therefore ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್. ಕಾನ್ವೆಕ್ಸ್ ಲೆನ್ಸಿನ ಫೋಕಲ್ ಲೆಂತ್ ಯಾವಾಗಲೂ ಕೂಡ ಪಾಸಿಟಿವ್ ಆಗುತ್ತೆ. ಬಿಕಾಸ್ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಯಾವಾಗಲೂ ಕೂಡ ಇಮೇಜು ಆಬ್ಜೆಕ್ಟಿನ ಲೆನ್ಸಿನ ಹಿಂಭಾಗದಲ್ಲಿ ಅಂದರೆ ರೈಟ್ ಸೈಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಅದು ಯಾವಾಗಲೂ ಫೋಕಲ್ ಲೆಂತ್ ಏನಾಗಿರುತ್ತೆ, ಪಾಸಿಟಿವೇ ಬರುತ್ತೆ. ಫೋಕಲ್ ಲೆಂತ್ ಅಂದರೆ ಗೊತ್ತಿದೆ ನಿಮಗೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಪ್ಟಿಕ್ ಸೆಂಟರ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನದು, ಆಬ್ಜೆಕ್ಟು ಯಾವ ಪಾಯಿಂಟಲ್ಲಿ ಫೋಕಸ್ ಆಗಿರುತ್ತೋ ಅದು ತಿಳಿದು. ಓಕೆ, ಇಮೇಜ್ ಡಿಸ್ಟೆನ್ಸ್ ಅಂದರೆ ಇಮೇಜ್ ಯಾವ ಪಾಯಿಂಟಲ್ಲಿ ಪೊಸಿಷನ್ ಆಗಿರುತ್ತೋ ಇಮೇಜಿಂದ ಆಪ್ಟಿಕ್ ಸೆಂಟರ್ಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಇಮೇಜ್ ಅಂತೀವಿ. ಫೋಕಲ್ ಲೆಂತ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಆಪ್ಟಿಕ್ ಸೆಂಟರ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಮೇಜ್ ಡಿಸ್ಟೆನ್ಸ್ ಯಾವ ಕಡೆ ಬರುತ್ತೋ ಅಲ್ಲೇ ಪ್ರಿನ್ಸಿಪಲ್ ಫೋಕಸ್ ಆಲ್ಮೋಸ್ಟ್ ಅಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ರೈಟ್ ಸೈಡೇ ಬರೋದ್ರಿಂದ ನಾವು ಆಲ್ವೇಸ್ ಪಾಸಿಟಿವ್ ತಗೊಳ್ತೀವಿ. ಈಗ ನೀವು ಕಾನ್ವೆಕ್ಸ್ ಲೆನ್ಸ್ ಆದರೂ ಕೂಡ ಅಷ್ಟೇ, ಕಾನ್ಕೇವ್ ಲೆನ್ಸ್ ಆದರೆ ಇದು ಆಪ್ಟಿಕ್ ಸೆಂಟರ್ ಪ್ರಿನ್ಸಿಪಲ್ ಆಕ್ಸಿಸ್ F1 to 1 ಮಾರ್ಕ್ ಮಾಡ್ಕೊಳ್ತೀರಾ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ಕೂಡ ನೆಗೆಟಿವ್ ತೊಗೊಳ್ಬೇಕು. ಯಾಕಂದರೆ ಕಾನ್ಕೇವ್ ಆಗಲಿ ಕಾನ್ವೆಕ್ಸ್ ಆಗಲಿ ಆಬ್ಜೆಕ್ಟನ್ನು ನಾವು ಯಾವಾಗಲೂ ಕೂಡ ಲೆಫ್ಟ್ ಸೈಡ್ ಇಡೋದ್ರಿಂದ ನೆಗೆಟಿವೇ ತೊಗೊಳ್ಬೇಕು. ಬಟ್ ಹೈಟ್ ಆಫ್ ದಿ ಆಬ್ಜೆಕ್ಟನ್ನು ಪಾಸಿಟಿವ್ ತೊಗೊಳ್ತೀರಿ. ನೆಕ್ಸ್ಟ್ ಅದು ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತಪ್ಪ ಅಂದರೆ ಈ ಕಡೆನೇ ಲೆಫ್ಟ್ ಸೈಡೇ ಇಮೇಜ್ ಫಾರ್ಮೇಷನ್ ಆಗೋದ್ರಿಂದ ಇಮೇಜ್ ಡಿಸ್ಟೆನ್ಸು ಕೂಡ ನೆಗೆಟಿವೇ ತೊಗೊಳ್ಬೇಕು. ಬಟ್ ಫೋಕಲ್ ಲೆಂತು ಕೂಡ ನೆಗೆಟಿವ್ ಬರುತ್ತೆ. ಯಾಕಂದರೆ ಇಮೇಜ್ ಸೈಡ್ ಲೆಫ್ಟ್ ಸೈಡ್ ಆಗೋದ್ರಿಂದ ಅದ್ರ ಫೋಕಲ್ ಲೆಂತು ಕೂಡ ನೆಗೆಟಿವ್ ಆಗಿರುತ್ತೆ. ಅಪ್ವರ್ಡ್ ಹೋದರೆ ಪಾಸಿಟಿವ್, ಡೌನ್ವರ್ಡ್ ಹೋದರೆ ನೆಗೆಟಿವ್, ರೈಟ್ ಸೈಡ್ ಹೋದರೆ ಪಾಸಿಟಿವ್, ಲೆಫ್ಟ್ ಸೈಡ್ ಹೋದರೆ ನೆಗೆಟಿವ್. ಈ ರೀತಿ ಸೈನ್ ಕನ್ವೆನ್ಷನ್ ಕೂಡ ಭಾಳ ಇಂಪಾರ್ಟೆಂಟು. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದು ಕಂಪಲ್ಸರಿ ನಿಮಗೆ ನಾಲೆಡ್ಜ್ ಗೊತ್ತಿರಲೇಬೇಕು. ಇದಿಷ್ಟು ನೋಡಿ, ಕಾನ್ವೆಕ್ಸ್ ಲೆನ್ಸನ್ನು ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ, ಕಾನ್ಕೇವ್ ಲೆನ್ಸನ್ನು ಡೈವರ್ಜಿಂಗ್ ಲೆನ್ಸ್ ಅಂತ ಹೇಳ್ತೀವಿ. ಇದರೆಲ್ಲವೂ ಕೂಡ ಆಲ್ ದ ಇನ್ಸಿಡೆಂಟ್ ರೇಸ್ ಆಫ್ ಫೋಕಸ್ ಅಟ್ ಎ ಕಾಮನ್ ಪಾಯಿಂಟ್. ಆಲ್ ದ ಇನ್ಸಿಡೆಂಟ್ ರೇ ಆಫ್ ಲೈಟ್ಸ್ ಡೈವರ್ಜಿಂಗ್ ಆ್ಯಂಡ್ ಗೋಸ್ ಅವೇ ಫ್ರಮ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಈ ರೀತಿ ಡೈವರ್ಟ್ ಆಗೋದ್ರಿಂದ ಡೈವರ್ಜಿಂಗ್ ಲೆನ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಇದಿಷ್ಟು ಈ ಚಾಪ್ಟ್ರಲ್ಲಿ ನಾವು ಕಲಿತಂಥ ವಿಷಯಗಳು. ಈ ಚಾಪ್ಟ್ರಲ್ಲಿ ಮೇಯ್ನಾಗಿ ಲೈಟ್ ಚಾಪ್ಟ್ರಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟು, ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟು ಆ್ಯಂಡ್ ನೆಕ್ಸ್ಟ್ ಸ್ಪೆರಿಕಲ್ ಮಿರರ್. ಸ್ಪೆರಿಕಲ್ ಮಿರರಲ್ಲಿ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರು. ಅದೇ ರೀತಿ ಕಾನ್ವೆಕ್ಸ್ ಮಿರರು, ಕಾನ್ಕೇವ್ ಮಿರರು ಅವುಗಳು ಗೊತ್ತಿರಬೇಕು. ಜೊತೆಗೆ ನಿಮಗೆ ಸಮ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಗೊತ್ತಿರಬೇಕು. ವಾಟ್ ಈಸ್ ಫೋಕಲ್ ಲೆಂತ್, ವಾಟ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್, ವಾಟ್ ಈಸ್ ದ ಪ್ರಿನ್ಸಿಪಲ್ ಫೋಕಸ್, ವಾಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್. ಈ ಡೆಫಿನೇಷನ್ಸ್ಗಳು ಕರೆಕ್ಟಾಗಿ ಕಲ್ತಿರಬೇಕು. ಜೊತೆಗೆ ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಭಾಳ ಇಂಪಾರ್ಟೆಂಟು, ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಜೊತೆ ಗಿವ್ ರೀಸನ್ನು ಕೂಡ ಕೇಳ್ತಾ ಹೋಗ್ತಾರೆ. ಬಿಕಾಸ್ ಫಾರ್ ಎಕ್ಸಾಂಪಲ್ ಗೊತ್ತಿರೋ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಆದರೆ ಇಟ್ ಈಸ್ ಯೂಸ್ಡ್ ಇನ್ ರಿಯರ್ ವ್ಯೂ ಮಿರರ್ ಆಫ್ ವೆಹಿಕಲ್ ಅಂತ ಗೊತ್ತಿದೆ. ಸೈಡ್ ಮಿರರ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ.
because it enable the a wide range of traffic behind the vehicle and it produces real and inverted image. ನೋಡಿ ಅದು ಏನು ಮಾಡುತ್ತೆ, ವೈಡ್ ರೇಂಜ್ ಆಫ್ ಟ್ರಾಫಿಕ್ ಬಿಹೈಂಡ್ ದ, ನಮ್ಮ ಹಿಂದ್ಗಡೆ ವಾಹನದ ಹಿಂದೆ ಇರ್ತಕ್ಕಂಥ ಅತ್ಯಂತ ಸ್ವಲ್ಪ ಅಗಲವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ಅದು ಕವರ್ ಮಾಡುತ್ತೆ. ಹಾಗಾಗಿ ಆಮೇಲೆ ಹತ್ತಿರ ಬಂದಾಗ ಮಾತ್ರ ಅದರ ಇಮೇಜ್ ಕಾಣ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಸೈಡ್ ಮಿರರ್ಗಳಲ್ಲಿ ಕಾನ್ವೆಕ್ಸ್ ಮಿರರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಥರ ನಾವು ಕಾನ್ಕೇವ್ ಮಿರರನ್ನು ಹೆಡ್ಲೈಟ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕೆ ಅಂತ ಕೇಳಿದಾಗ, ಕಾನ್ಕೇವ್ ಮಿರರ್ ಪ್ರೊಡ್ಯೂಸಸ್ ದ ಸ್ಟ್ರಾಂಗ್ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅಂತ ಹೇಳಬೇಕು. ಸ್ಟ್ರಾಂಗ್ ಪ್ಯಾರಲಲ್ ಬೀಮ್ ಆಫ್ ಲೈಟ್, ಯಾಕಂದರೆ ಅಲ್ಲಿ ರೋಡಲ್ಲಿ ಎನೇಬಲ್ ಆಗಬೇಕು. ರೋಡ್ ಕ್ಲಿಯರಾಗಿ ರೋಡ್ ಪೂರ್ತಿ ಕಾಣಬೇಕಲ್ಲ ನಿಮಗೆ, ಅದ್ರ ಸೈಡಲ್ಲೂ ಕೂಡ ಎನೇಬಲ್ ಆಗ್ತಾ ಇರುತ್ತೆ. ಆಮೇಲೆ ನಿಮಗೆ ಕ್ಲಿಯರಾಗಿ ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಪ್ಯಾರಲಲ್ ಬೀಮ್ ಆಫ್ ಲೈಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಈ ರೀತಿ ನಿಮಗೆ ರೀಸನ್ಸು ಕೂಡ ಕಲ್ತಿರಬೇಕು. ಜೊತೆಗೆ ಇಮೇಜ್ ಫಾರ್ಮೇಷನ್ ಇನ್ ಎ ಕಾನ್ಕೇವ್ ಮಿರರ್ 6 ಫಾರ್ಮೇಷನ್ ಪೊಸಿಷನ್ಸಲ್ಲಿ ಗೊತ್ತಿದೆ. ಜೊತೆಗೆ 2 ಕಾನ್ವೆಕ್ಸ್ ಮಿರರ್ ಎಂದು ಗೊತ್ತಿದೆ. ಅವು 8, ಇಲ್ಲಿ ಲೆನ್ಸಲ್ಲಿ 8, ಒಟ್ಟು 16 ರೇಡಿಯೋಗ್ರಾಮ್ ಇದ್ದಾವೆ. 16 ರೇಡಿಯೋಗ್ರಾಮ್ ಕಲ್ತಿರ್ಬೇಕು. ಅದರಲ್ಲಿ 16ರಲ್ಲಿ 2 ಕಂಪಲ್ಸರಿ ಎಕ್ಸಾಮಿಗೆ ಕೇಳ್ತಾರೆ. ಹಾಗಾಗಿ 16 ರೇಡಿಯೋಗ್ರಾಮ್ ಕಲಿಬೇಕು. ಜೊತೆಗೆ ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಏನು, ವಾಟ್ ಆರ್ ದಿ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ಭಾಳ ಇಂಪಾರ್ಟೆಂಟು. ಅದಾದಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸು ಕೂಡ ಭಾಳ ಇಂಪಾರ್ಟೆಂಟು. ರಿಫ್ರಾಕ್ಟಿವ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟು, ಎಕ್ಸಾಮಿನೇಷನ್ಗೆ ಕೇಳ್ತಾರೆ ನೋಡಿ. ಆಮೇಲೆ ಗ್ರೌಂಡ್ ಗ್ಲಾಸು, ಡೈಮಂಡು, ಏರು, ವಾಟರ್, ಇವುಗಳ ಮೇಲೆ ಪ್ರಾಬ್ಲಮ್ಸ್ ಇದೆ ನೋಡಿ, ಅವನು ಭಾಳ ಇಂಪಾರ್ಟೆಂಟ್, ಅವ್ನು ಕಲಿತಾ ಹೋಗ್ರಿ. ಅದಾದ ಮೇಲೆ ನೆಕ್ಸ್ಟ್ ಪವರ್ ಆಫ್ ಲೆನ್ಸ್ ಫಾರ್ಮುಲಾ ಮತ್ತು ಮಿರರ್ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ಗಳು. ಇದಿಷ್ಟು ಈ ಚಾಪ್ಟ್ರಲ್ಲಿ ಕಂಪಲ್ಸರಿ ನೀವು ಕಲಿಬೇಕಾಗಿರ್ತಕ್ಕಂಥ ಚಾಪ್ಟ್ರು. ಇದು ಭಾಳ ಇಂಪಾರ್ಟೆಂಟ್ ಚಾಪ್ಟ್ರು ಕೂಡ ನಿಮಗೆ ಎಕ್ಸಾಮಿನೇಷನ್ ಪರ್ಪಸ್ಸಿಂದ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ವರ್ಕ್ ಮಾಡಿ, ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿರಿ. ಟೆಕ್ಸ್ಟ್ ಬುಕ್ಕನ್ನು ಕ್ಲೀನಾಗಿ ಒಂದು 2 ಟೈಮ್ಸ್ 3 ಟೈಮ್ಸ್ ಚಾಪ್ಟ್ರನ್ನು ಓದಿದರೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್. ಇಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಯಾವುದು ಹೊಸ ಚಾಪ್ಟರ್, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ ನೆಕ್ಸ್ಟ್ ಚಾಪ್ಟರ್ ಇದೆ, ಅದನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.